ನಮಗೆ ಪ್ರತಿಯೊಬ್ಬರಿಗೂ ಒಬ್ಬ ಡಾಕ್ಟ್ರು ಬೇಕು. ಯಾಕೆಂದರೆ ನಮಗೆ ಈ ಕಾಯಿಲೆಗಳ ವಿಚಾರ ಗೊತ್ತಿಲ್ಲ. ನಾವು ತಪ್ಪು ತಿಳಿವಳಿಕೆ ತಿಳ್ಕೊಳ್ತೇವೆ. ಇದು ನಮ್ಮ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಪುಸ್ತಕಗಳಿರ್ಬೋದು. ಇದರಿಂದ ತಿಳ್ಕೊಂಡು ನಾವು ತಪ್ಪು ಅಭಿಪ್ರಾಯಗಳನ್ನು ತಿಳ್ಕೊಂಡು ತಪ್ಪು ಕೆಲಸ ಮಾಡ್ತೇವೆ. ಒಮ್ಮೆ ತಪ್ಪು ಕೆಲಸ ಮಾಡಿ ಜೀವಕ್ಕೆ ಔಷಧಿನೋ ಆಪರೇಷನ್ ಮಾಡಿದರೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಇದಕ್ಕೆ ಪ್ರತಿಯೊಬ್ಬನಿಗೂ ಒಬ್ಬ ಒಳ್ಳೆಯ ಮನುಷ್ಯ. ಈ ಡಾಕ್ಟ್ರು ಅಂದರೆ ಅವನಿಗೆ ತುಂಬ ಡಿಗ್ರಿ ಬೇಕು, ಅದು ಕಲ್ತಿರಬೇಕು, ಅದು ಇದೆಲ್ಲ ಮುಖ್ಯ ಅಲ್ಲ. ಅವನು ಹೇಗೆ ಮನುಷ್ಯ, ಆ ಮನುಷ್ಯನಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಉಂಟಾ, ನಿಮ್ಮ ಆರೋಗ್ಯದ ಮೇಲೆ ಅವನಿಗೆ ಕಾಳಜಿ ಉಂಟಾ, ನಿಮ್ಮ ಕುಟುಂಬ ಒಳ್ಳೆಯದಾಗಿರ್ಬೇಕಂತ ಅವನಿಗೆ ಮನಸ್ಸುಂಟ, ನಿಮ್ಮ ವಿಷಯದಲ್ಲಿ ಅವನಿಗೆ ಕೇಳಲಿಕ್ಕೆ ಹುರುಪುಂಟ, ಅಂಥವನನ್ನು ಸೆಲೆಕ್ಟ್ ಮಾಡಬೇಕು. ಅಂಥವನನ್ನು ಯಾವಾಗಲೂ ನಾವೆಲ್ಲ ಕುಟುಂಬದವ್ರು ನೋಡ್ತಾ ಇರಬೇಕು, ಪೀರಿಯಾಡಿಕಲಿ ನೋಡಬೇಕು. ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಅವನ ಹತ್ರ ಹೋಗ್ಕೊಳ್ಬೇಕು. ಯಾಕಂದರೆ ಅವನಿಗೆ ಈ ವಿಷಯ ಎಲ್ಲ ಗೊತ್ತುಂಟು, ಅವನು ಅದಕ್ಕೆ ಬೇಕಾದಂಥ ಪರಿಹಾರ ಕಂಡುಕೊಳ್ತಾನೆ. ಇದನ್ನು ಯಾಕೆ ಒತ್ತಿ ಹೇಳ್ತೇನೆಂದರೆ, ಒಬ್ಬನಿಗೆ ಒಂದು ಮನುಷ್ಯನಿಗೆ 100 ಕಾಯಿಲೆ ಬಂದರೆ ಅದರಲ್ಲಿ 95 ಕಾಯಿಲೆ ತನ್ನಷ್ಟಕ್ಕೆ ಗುಣ ಆಗ್ತದೆ. ಇದಕ್ಕೆ ಹೇಳೋದು ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅಂತ. ಈ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಕೂಡ ಇವತ್ತು ನಾವು ಏನು ಮಾಡ್ತೇವೆ ಅಂದರೆ ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ. ಅವರಿಗೆ ನಿಮ್ಮ ವಿಷಯ ಏನು ಗೊತ್ತಿರೋದಿಲ್ಲ, ಅವರು ಶುರುವಿಗೆ ನೀನು ನೋಡೋದು. ಹಾಗಾಗಿ ಆವಾಗ ನೋಡಿದ ಕೂಡಲೇ ಅವರಿಗೆ ನೀವು ಸಿಂಪ್ಟಮ್ಸಿಗೆ ಒಂದು ಎದೆನೋ ಅಂತ ಹೇಳಿದ ಕೂಡಲೇ ಅವರು ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತಾರೆ. ಅದೇ ನಿಮ್ಮ ಮನೆ ವೈದ್ಯನ ನಿಮ್ಗೆ ಗುರ್ತಾ ಇದ್ದರೆ ಅವನಿಗೆ ಗೊತ್ತುಂಟು ನಿನಗೆ ಯಾಕೆ ಎದೆನೋ ಬರ್ತದೆ, ಎಲ್ಲಿ ಬರ್ತದೆ, ಹೇಗೆ ಬರ್ತದೆ ಎಲ್ಲ ಗೊತ್ತುಂಟು ಅವನಿಗೆ. ಅದು ಎದೆನೋ ಹಾರ್ಟಿನ ಕಾಯಿಲೆ ಅದು ಅಲ್ಲದಿದ್ದರೆ ಅವನಿಗೆ ತಿಳಿದಿರ್ತದೆ. ಆವಾಗ ಅವನು ಹೇಳ್ತಾನೆ ಇದು ತೊಂದರೆ ಇಲ್ಲ, ನಾಳೆ ಸರಿ ಆಗ್ತದೆ, ಇದು ಬಹುಶಃ ಸ್ವಲ್ಪ ಗ್ಯಾಸ್ ಏನೋ ಅಥವಾ ನಿನಗೆ ಗ್ಯಾಸಿನ ಹೆಚ್ಚಾಗಿದೆ ಏನೋ, ಇದು ಸರಿ ಆಗ್ತದೆ ಅಂತ ಹೇಳ್ತಾನೆ. ಇದರಿಂದ ನಿನಗೆ ಎಷ್ಟೋ ಕಷ್ಟ ಕಮ್ಮಿ ಆಗಲಿಕ್ಕೆ ಉಂಟು. ಇಲ್ಲದಿದ್ದರೆ ಆ್ಯಂಜಿಯೋಗ್ರಾಮಿಗೆ ಸರ್ತ ಹೋದರೆ ಆ ವೈದ್ಯರಿಗೆ ನಿಮ್ಮ ವಿಷಯ ಏನು ಗೊತ್ತಿಲ್ಲ. ನೀನು ಶುರುವಿಗೆ ಎದೇನೋ ಅಂತ ಹೇಳಿದ್ರು ಆ್ಯಂಜಿಯೋಗ್ರಾಮ್ ಮಾಡಿದರೆ 100 ಜನರ ಹುಡುಗರನ್ನು, ಶಾಲೆ ಹೋಗಿ ಹುಡುಗರನ್ನು ಆ್ಯಂಜಿಯೋಗ್ರಾಮ್ ಮಾಡಿದರೆ 76 ಜನರಿಗೆ 3 ವೆಸಲ್ ಬ್ಲಾಕ್ ಉಂಟು. ಅದರ ಅರ್ಥ 100 ಜನ ಡಾಕ್ಟರ್ ಹತ್ರ ಹೋಗಿ ಎದೆನೋ ಅಂತ ಹೇಳಿದರೆ ಅವರು ಎದೆನೋ ಅಂದರೆ ಆ್ಯಂಜಿಯೋಗ್ರಾಮ್ ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಅವರ ವ್ಯಾಪಾರಕ್ಕೆ ಅದು ಒಳ್ಳೆಯದಾಗ್ತದೆ. ಹಾಗಾಗಿ ಯಾರು ತಾವು ಮಾಡಿದ ತಪ್ಪನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಇನ್ನೊಮ್ಮೆ ತಪ್ಪು ಮಾಡಿದ ಹಾಗೆ ನೋಡಬೇಕಾದ್ರೆ ಪ್ರತಿಯೊಬ್ಬನಿಗೊಂದು ಡಾಕ್ಟ್ರ್ ಬೇಕು. ಎರಡನೇದೇನು ಅಂದರೆ, ಈ ಡಾಕ್ಟ್ರಿಗೆ ನಿಮ್ಮ ಎಲ್ಲ ಕುಟುಂಬದ ವಿಷಯ ಗೊತ್ತಿರ್ತದೆ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಬೇಕಾ, ಮಕ್ಕಳು ಶಾಲೆಗೆ ಯಾವಾಗ ಹೋಗಬೇಕು, ಮಕ್ಕಳಿಗೆ ಶಾಲೆಯಲ್ಲಿ ಏನು ಚೆಕಪ್ ಮಾಡಬೇಕು, ಅಥವಾ ಮಕ್ಕಳನ್ನು ಏನು ಹೇಗೆ ನೋಡ್ತಾ ಇರಬೇಕು, ಆಹಾರ ಏನು ಕೊಡಬೇಕು, ಏನು ಕೊಡಬಾರ್ದು, ಜಂಕ್ ಫುಡ್ ತಿನ್ನಬೇಕಾ ಮಕ್ಕಳು, ಇದನ್ನೆಲ್ಲ ಆ ಡಾಕ್ಟ್ರ್ ನಿಮಗೆ ಹೇಳ್ತಾರೆ. ಅವರು ಬರೀ ಒಂದು ಕಾಯಿಲೆ ಬಂದರೆ ಮದ್ದು ಕೊಡೋದಲ್ಲ, ಅವರು ನಿಮ್ಮ ಆರೋಗ್ಯವನ್ನು ಕಾಪಾಡುವಂಥ ಒಂದು ರಕ್ಷಣೆ ವ್ಯೂಹ ಇದು. ಈ ನಮ್ಮ ಫ್ಯಾಮಿಲಿ ಫಿಸಿಷಿಯನ್ಸ್ ಹೆಚ್ಚಾದ ಊರಿನಲ್ಲೆಲ್ಲ ಕಾಯಿಲೆ ಕಮ್ಮಿ, ಸೀಕಿನ ಖರ್ಚು ಕಮ್ಮಿ, ಜನ ಹೆಚ್ಚು ಬದುಕ್ತಾರೆ ಅಂತ ಈಗ ಗೊತ್ತಾಗಿದೆ ನಮಗೆ.